everyone, this is Aishwarya Pujari. Welcome back to my YouTube channel. So ಇವತ್ತಿನ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ನಾನು ಇವತ್ತೇನು ಮಾಡ್ತಿದ್ದೀನಿ ಅಂತ. ಸ್ವೀಟ್ ಮಾಡ್ತಿದ್ದೀನಿ, ಮೋದಕ ಮಾಡ್ತಿದ್ದೀನಿ. ಗಣಪತಿ ಹೇಗಿದ್ರು ಸ್ಟಾರ್ಟ್ ಆಗಿದೆ, ಸೊ ಎಲ್ಲರ ಮನೆಯಲ್ಲೂ ಮೋದಕ ಮಾಡ್ತೀರಾ. ಆ್ಯಂಡ್ ನಾನಿವತ್ತು ಕ್ವಿಕ್ ಆ್ಯಂಡ್ ಕಂಪ್ಲೀಟ್ಲಿ ಈಸಿಯೆಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಾಡೋದಕ್ಕೆ ನಿಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ವೈಟ್ ಕಾಂಪೌಂಡ್ ಚಾಕ್ಲೇಟ್ ಬೇಕು. ಇದನ್ನ ನಾನು RPD ಕ್ರಾಸ್ ಹತ್ರ ಇರೋ ಪಿಕ್ ಆ್ಯಂಡ್ ಮಂಚಿಂದ ಪಿಕ್ ಮಾಡಿ ತಂದಿದ್ದೀನಿ. ಅವ್ರ ಹತ್ರ ಕ್ವಾಲಿಟಿ ಆಫ್ ಫುಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೊರಿಯನ್ ಫುಡ್ ಕೂಡ ಸಿಗುತ್ತೆ ಅವ್ರ ಹತ್ರ. ಸೊ ಅಲ್ಲಿಂದ ಇದನ್ನು ಆ್ಯಂಡ್ ಟೂಟಿ ಫ್ರೂಟಿ ಬೇಕು, ಮಿಲ್ಕ್ ಪೌಡರ್ ಬೇಕು, ಆ್ಯಂಡ್ ಆಪ್ಷನಲ್ ನಿಮ್ಗೆ ಬೇಕಂದರೆ ಬಾದಾಮ್ ಆ್ಯಂಡ್ ಕಾಜು ಯೂಸ್ ಮಾಡ್ಕೊಳ್ಬೋದು. ನನಗೆ ಕಾಜು ಇಷ್ಟ ಇಲ್ಲ, ಸೊ ಹಾಗಾಗಿ ಬಾದಾಮ್ ಮಾತ್ರ. ಸೊ ಈ ವೈಟ್ ಕಾಂಪೌಂಡ್ ಚಾಕ್ಲೇಟ್ ಬಂದು 500 ಗ್ರಾಮ್ಸ್ ಬರುತ್ತೆ. ನಾನು ಇದರಲ್ಲಿ ಕೇವಲ ಹಾಫ್ ಯೂಸ್ ಮಾಡ್ತಿದ್ದೀನಿ. ಮನೇಲಿ ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ, ನನಗಂತೂ ಸ್ವೀಟ್ಸ್ ಸ್ವಲ್ಪ ದೂರ, ತುಂಬಾ ಕಡಿಮೆ ಸ್ವೀಟ್ಸ್ ತಿಂತೀನಿ. ಸೊ ಹಾಗಾಗಿ ಈ ಸ್ವೀಟ್ಸ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನಂದರೆ, ಅಪ್ಪ ರಕ್ಷಾಬಂಧನ್ಗೆ ಸ್ವೀಟ್ ತಂದಿದ್ರು. ಇದೇ ಥರದ್ದು ಸೇಮ್ ಟು ಸೇಮ್ ಮಾಡಿದ್ಮೇಲೆ ಇದೇ ಥರ ಇತ್ತಾ ಇಲ್ವಾ ಅಂತ ಹೇಳ್ತೀನಿ. ವೈಟ್ ಕಲರ್ದು ವೈಟ್ ಚಾಕ್ಲೇಟ್ದು ಟೂಟಿ ಫ್ರೂಟಿ ಸ್ವೀಟ್ಸ್ ತಂದಿದ್ರು. ತುಂಬಾ ಇಷ್ಟ ಆಗಿತ್ತು ಎಲ್ಲರಿಗೂ. ಸ್ವೀಟ್ಸ್ ತಿನ್ನಲ್ಲ ಅನ್ನೋರು ಕೂಡ ಸ್ವೀಟ್ಸ್ ತಿಂದರು. ಸೊ ಹಾಗಾಗಿ ಅದೇ ಸ್ವೀಟ್ಸ್ದು ಮೋದಕ ಮಾಡ್ತಿದ್ದೀನಿ. ಮಿಲ್ಕಿ ಬಾರ್ ಸ್ಮೆಲ್. ವೈಟ್ ಚಾಕ್ಲೇಟ್ ಅನ್ನೋ ಆಬ್ವಿಯಸ್ಲಿ ಮಿಲ್ಕಿ ಬಾರ್ ಅಂತಾನೆ ಏನಿಲ್ಲ, ಕಾಮನ್ ಸೆನ್ಸ್. ಮಿಲ್ಕಿ ಬಾರ್ ವೈಟ್ ಏನಂದೆ ನಾ, ಮಿಲ್ಕಿ ಬಾರ್ ಸ್ಮೆಲ್ ಅಂತ. 4 ಪೀಸಸ್ ಅದನ್ನ ಹಾಫ್ ಮಾಡ್ಕೊಳ್ಳೋಣ. ಇದು ಈ ಥರ ಕಟ್ ಮಾಡೋದ್ರಿಂದ ಬೇಗ ಚಾಕ್ಲೇಟ್ ಮೆಲ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀರು ಬಿಸಿಗಿಟ್ಕೊಂಡು ಡಬಲ್ ಹೀಟಿಂಗ್ ಸಿಸ್ಟಮಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ಬೇಕು. ಇಷ್ಟು ಮೆಲ್ಟ್ ಆಗಿದ್ದು ಸಾಕು ಅಂದ್ಕೊಳ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ತಗೊಳ್ಳಿ. ಇದಕ್ಕೆ ಮಿಲ್ಕ್ ಪೌಡರ್ 2 to 3 ಟೇಬಲ್ ಸ್ಪೂನ್, ಅದಾದಮೇಲೆ ಇದಕ್ಕೆ ಟೂಟಿ ಫ್ರೂಟಿ, ಬಾದಾಮ್, ಸೊ ಇದು ಸಿಲಿಕಾನ್ ಮೋಲ್ಡಿಂಗ್ ಮೋದಕ್ ಮೋಲ್ಡಿಂಗ್ ತಂದಿದ್ದೀನಿ. ಇದು ನಿಮಗೆ ನಾರ್ಮಲಿ ಕೇಕ್ ಶಾಪಲ್ಲಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಬಿದ್ದಿದ್ದನ್ನು ಅಷ್ಟೇ ನೈಫಲ್ಲಿ ಈ ಥರ ಕ್ಲೀನ್ ಮಾಡಿಬಿಟ್ವಿ. ಸೊ ಇದಿವಾಗ ಹೋಗುತ್ತೆ ಫ್ರಿಡ್ಜಲ್ಲಿ. ಸೊ ಇವಾಗ
ಇವಾಗ ಎಕ್ಸ್ಟ್ರಾ ಉಳಿದಿರೋದನ್ನು ಈ ಥರ ಒಂದು ಪ್ಲೇಟಲ್ಲಿ ರೌಂಡ್ ಪ್ಲೇಟಲ್ಲಿ ಬಟರ್ ಪೇಪರ್ ಇಟ್ಕೊಂಡು ಅದಕ್ಕೆ ಮೈದಾ ಹಾಕಿ ಸೊ ಇವಾಗ ಇದು ರೆಡಿ ಆಗಿದೆ. ನಾವು ಸ್ವಲ್ಪ ಬೇಗ ಆಗಲಿ ಅಂತ ಫ್ರೀಝರಲ್ಲಿ ಇಟ್ಟಿದ್ವಿ. ನೀವು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರು 1 or 2 ಅವರಲ್ಲಿ ಇದಾಗೋಗ್ಬಿಡುತ್ತೆ. ಉಳಿದಿರೋದನ್ನ ಈ ಪ್ಲೇಟಿಗೆ ಹಾಕಿದ್ವಿ. ಸೊ ಇದನ್ನ ಹೀಗೆ ಪ್ಲೇಟ್ ಚಿಕ್ಕದಾಯಿತು ಗೈಸ್. ಸೊ ಹಾಗಾಗಿ ಇದರೊಳಗೆ ಹಾಕೊಳ್ತಿದ್ದೀನಿ. ಸೊ ಸ್ವೀಟ್ಸ್ ರೆಡಿ. ತುಂಬಾ ಈಸಿಯೆಸ್ಟ್ ರೆಸಿಪಿ. ಅಫ್ಕೋರ್ಸ್ ನಿಮ್ಗೆ ನೋಡಿದ ಕೂಡಲೇ ಅನಿಸ್ಬಿಡುತ್ತೆ ಇಷ್ಟೊಂದು ಈಸಿ ಅಲ್ವಾ ಅಂತ. ಸೊ ಹಾಗಾಗಿ ನೀವು ಕೂಡ ಮನೇಲಿ ಎಲ್ಲರೂ ಟ್ರೈ ಮಾಡ್ಬೋದು. ಆ್ಯಂಡ್ ಸೊ ಇಲ್ಲಿ ನಂಗೆ ಹಿಂದ್ಗಡೆಯಿಂದ ಆ್ಯಕ್ಷನ್ ಕೊಡ್ತಾ ಇದ್ದಾರೆ, ಬಾಕ್ಸ್ ಪೀಸಸ್ ತಿನ್ನು, ಮೋದಕ ತಿನ್ಬೇಡ ಅಂತ. ಸೊ ಹಾಗಾಗಿ ನನಗೆ ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗಲ್ಲ. ಗ್ರೇಟ್ ಶೆಫ್, ಮಸ್ತ್, ಅಲ್ಟಿಮೇಟ್, ಜಬರ್ದಸ್ತ್, ಗ್ರೇಟ್ ಶೆಫ್. ನೀವು ಇದನ್ನ ಖಂಡಿತ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವು ಕೂಡ ಮನೇಲಿ ಸ್ವೀಟ್ಸ್ ಮಾಡಿ, ಈ ಥರ ಸ್ವೀಟ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಕೂಡ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡೋದನ್ನು ಬರೀಬೇಡಿ. ಹಾಗೆ ನೆಕ್ಸ್ಟ್ ಏನು ವೀಡಿಯೋಸ್ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಖಂಡಿತ ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. इतने तेजस्वी लोग हैं हमारे पास. ಹಾಗಲ್ಕಾಯಿ ಬಜ್ಜಿನ ಪುನಃ ಬಂದಿಕ್ಕೆ ಬಿಸಿ ಮಾಡ್ತಿದ್ದಾರೆ. ನಂಗೆ ಶೂಟ್ಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. Hey y'all, come look at this. निकल एक्चुअली किरकिरी है निद्रे पುನಃ ಮತ್ತೆ ನಿಕಲೆ ಬಿದೆ ಬದುಕಲ ಟೈಮ್ ಬೇರೆ ಬೇರೆ. ಈ ತರ ಸ್ವೀಟ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಮ್ಮ ಸುರು ಟ್ರಟ ಡೋನ್ ಕಣ ಬಡ ಮಿಲ್ಕಿ ಬಾರ್ ಸ್ಮೆಲ್. ವೈಟ್ ಚಾಕ್ಲೇಟ್ ಅನ್ನು ಆಬ್ವಿಯಸ್ಲಿ ಮಿಲ್ಕಿ ಬಾರ್ ಅಂತ बेटा तुमसे ना हो पाएगा. ಸೊ ಇತ್ತೆ ಒಂದೇನು ಕಟ್ ಮಾಡಿ ಬುಕ್ಕ ಕೂಡ ಮೆಲ್ಟ್ ಮಾಡ್ಬೋದು. ಬುಕ್ಕ ಕೂಡ ಚಾಕ್ಲೇಟ್ ಫ್ರೀಸರ್ ಅಂತ ಹೇಳೋಣ. ಈಗೇನವ್ರ ಧರ್ಮು ನಾಚಿಕೆಟ್ಟು ಮಾರೆ.